ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಯಾರ್ಯಾರು KPS ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ಕಡ್ಡಾಯ ಕನ್ನಡ ಪತ್ರಿಕೆ ಏನೇನು ಓದಬೇಕು ಅದನ್ನು ನಾವು ಡಿಸ್ಕಸ್ ಮಾಡೋಣ. ಬ್ರೀಫಾಗಿ ಅಂದರೆ ಸಿಲೆಬಸ್ ಏನಿದೆ, ಏನು ಓದ್ಕೊಳ್ಬೇಕು ಅಂತ. ಹಾಗಾಗಿ ಈ ವಿಡಿಯೋನ ನೀವು ತಪ್ಪದೇ ಕೊನೆವರೆಗೂ ನೋಡಿ. ಯಾಕಂದರೆ ಸದ್ಯದಲ್ಲೇ ಈ KPSC ಎಕ್ಸಾಮ್ಸು ಕಂಡಕ್ಟ್ ಆಗ್ತಾ ಇದೆ, ಹಾಗೆ KEಯಿಂದನೂ ಎಕ್ಸಾಮ್ಸ್ ಕಂಡಕ್ಟ್ ಇದೆ. ಸೊ ಹಾಗಾಗಿ ಈ ಪೇಪರ್ನ ನೀವು ಬರೆಯೋದು ಕಡ್ಡಾಯ ಆಗಿದೆ. ಹಾಗೆ ಈ ಪೇಪರು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಸೊ ನೀವು ಪಾಸ್ ಆಗಲೇಬೇಕು. ಅಂದರೆ ಪಾಸ್ ಆಗಿಲ್ಲ ಅಂದರೆ ಒಂದು ಆಪರ್ಚುನಿಟಿನ ಮಿಸ್ ಆಗುತ್ತೆ. ಸೊ ಇದನ್ನು ಸೀರಿಯಸ್ ಆಗಿ ತಗೊಂಡು ನೀವು ಎಕ್ಸಾಮ್ ಕೊಡಿ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಮೊದಲನೇದಾಗಿ ಏನಪ್ಪ ಅಂದರೆ ಏನೇನಿರುತ್ತೆ ಕಡ್ಡಾಯ ಕನ್ನಡ ಪೇಪರಲ್ಲಿ ಅಂತ ಬಂದರೆ, ಕನ್ನಡ ಗ್ರಾಮರ್ ಇರುತ್ತೆ. ಓಕೆನಾ? ಕನ್ನಡ ಗ್ರಾಮರ್ ಅಂದರೆ ನೀವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು. ಹೇಳಬೇಕಂದ್ರೆ ನೀವು ಕನ್ನಡ ವರ್ಣಮಾಲೆಯಿಂದನೇ ಸ್ಟಾರ್ಟ್ ಮಾಡಿ. ವರ್ಣಮಾಲೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಎಷ್ಟು ಏನು ಅಲ್ಪಪ್ರಾಣ, ಮಹಾಪ್ರಾಣ ಇದೆ, ಸೊ ಗುಣಿತಾಕ್ಷರ ಯಾವುದು, ಸಂಯುಕ್ತಾಕ್ಷರ ಯಾವುದು, ಆ ಥರ ಎಲ್ಲ ನೀವು ಗ್ರಾಮರ್ ಅದು ನೋಡ್ಕೊಳ್ಬೇಕು. ಅದಾದಮೇಲೆ ನಾಮಪದ ಕೇಳ್ತಾರೆ. ಆಮೇಲೆ ಪ್ರಕೃತಿ, ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು, ಆಮೇಲೆ ಕಾರಕಗಳು, ಸಂಧಿಗಳು, ಸಮಾಸ, ಕೃದಂತ, ತದ್ದಿತಾಂತ, ಕ್ರಿಯಾಪದ, ಕರ್ತರಿ ಕರ್ಮಣಿ ಪ್ರಯೋಗ, ಅವ್ಯಯಗಳು, ತತ್ಸಮ ತದ್ಭವ, ಆಮೇಲೆ ಅಲಂಕಾರ, ಪ್ರಬಂಧ, ಪತ್ರಲೇಖನ, ಗಾದೆಗಳು, ನುಡಿಗಟ್ಟು, ಅನುವಾದ, ಕಾಂಪ್ರಹೆನ್ಷನ್ ಬರುತ್ತೆ. ಹಾಗೆ ಇನ್ನೂ ಒಂದಷ್ಟು ಚಿಹ್ನೆಗಳು ಕೇಳ್ಬೋದು, ಚಿಹ್ನೆಗಳು. ಆಮೇಲೆ ಇನ್ನೊಂದಷ್ಟು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನು ಸಮಾನಾರ್ಥಕ ಪದ, ವಿರುದ್ಧ ಪದ, ಸಮಾನಾರ್ಥಕ ಪದ, ವಿರುದ್ಧ ಪದ. ಆಮೇಲೆ ಇದು ಕೇಳ್ಬೋದು, ಏನು ಛಂದಸ್ ಕೇಳ್ತಾರೆ, ಛಂದಸ್ಸು, ಹಾಗೆ ರಗಳೆ. ಇಷ್ಟು ಫುಲ್ಲು ಗ್ರಾಮರ್ ಪಾರ್ಟಿಗೆ ಬರುತ್ತೆ. ಓಕೆ, ಇದಾದ್ಮೇಲೆ ಇನ್ನು ಸಾಹಿತ್ಯ ಕೇಳ್ಬೋದು. ಓಕೆ, ಸಾಹಿತ್ಯ ಅಲ್ಲಿ ನೀವು ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡಬೇಕು. ಯಾವ ಶಿಲೆಯಲ್ಲಿ ಸಿಕ್ಕಿದ್ದು, ಓಕೆನಾ, ಯಾವ ರಾಜರ ಟೈಮಲ್ಲಿ ಯಾರು ಫೇಮಸ್ ಪೊಯೆಟ್ ಇದ್ರು, ಅವ್ರು ಏನು ಬರೆದಿದ್ರು, ಒಂದಷ್ಟು ನೀವು ಆ ವಿಷಯಗಳನ್ನ ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ಏನಂದರೆ, ನಾವು ಏನು ನೋಡ್ತೀವಿ ಇಂಡಿಪೆಂಡೆನ್ಸ್ ಆದಮೇಲೆ ಏನು ಕೆಲವು ಪಂಥಗಳು ಬರುತ್ತಲ್ಲ, ಏನು ಪ್ರಗತಿಶೀಲ, ನವ್ಯ ಕವಿಗಳು, ಆ ಥರ ಎಲ್ಲ ಬರುತ್ತಲ್ಲ, ಯಾರ್ಯಾವ ಟೈಮಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಕವಿಗಳಿದ್ರು, ಲೇಖಕರಿದ್ರು, ಅವ್ರ ಬುಕ್ಸ್ ಏನು, ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಲಿಸ್ಟ್ ಮಾಡಿಕೊಂಡು ನೀವು ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಪೇಪರು ನೀವು MCQ ಅಥವಾ ಆಬ್ಜೆಕ್ಟ್, ಏನು MCQ ಅಥವಾ ಡಿಸ್ಕ್ರಿಪ್ಟಿವ್ ಅಂತ ಕೇಳಿದ್ರೆ, ಯಾಕಂದರೆ ನೋಡಿ, ಇದನ್ನು ಬಿಟ್ಟು ನಿಮ್ಗೇನು ಕೇಳ್ತಾರೆ ಅಂದರೆ ಪ್ರಬಂಧ ಎಲ್ಲ ಇದೆಲ್ಲ, ಪ್ರಬಂಧ, ಪತ್ರಲೇಖನ ಎಲ್ಲ, ಅವೆಲ್ಲ ಆಬ್ವಿಯಸ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ಕೆಲವು MCQನೇ ಇರುತ್ತೆ. ಅವರು ಒಂದು ಬುಕ್ಲೆಟಲ್ಲಿ ಕೊಟ್ಟಿರ್ತಾರೆ ಕ್ವೆಶನ್ಸ್ದು, ಹಾಗೆ ಬರೆಯೋದಕ್ಕೆ ಜಾಗನೂ ಅಲ್ಲೇ ಇರುತ್ತೆ. ಓಕೆ, ಸೊ ನೀವು ಅಷ್ಟರಲ್ಲೇ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದು ಮಿಕ್ಸ್ಚರ್ ಇರುತ್ತೆ, MCQನೂ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆನಾ? ಸೊ ಇಷ್ಟು ಮೇನ್ ಟಾಪಿಕ್ಸು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಸಾಮಾನ್ಯ ಕನ್ನಡ ಕ್ಲಾಸಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಾನು ಗ್ರಾಮರ್ ವರ್ಣಮಾಲೆಯಿಂದ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಗೆ ಇವೆಲ್ಲ ಗೊತ್ತಿಲ್ಲ ಅಂತಲ್ಲ, ನಾವು ಇದನ್ನು ಹೈಸ್ಕೂಲ್ನಲ್ಲೆಲ್ಲ ಓದಿದ್ದೀವಿ, ಮರ್ತೋಗಿದೆ. ಒಂದ್ಸತಿ ನಾವು ಇದನ್ನು ನೋಡಿಕೊಂಡ್ರೆ ನಮಗೆ ನೆನಪಾಗುತ್ತೆ. ಹಾಗಾಗಿ ಇದೇನು ಕಷ್ಟ ಅಂತ ನಾನು ಹೇಳೋದಿಲ್ಲ, ಹಾಗಂತ ಈಸಿ ಅಂತಲೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗೆ ಯಾಕಂದರೆ ಈ ಸಾಮಾನ್ಯ ಕನ್ನಡ ಅನ್ನೋದು ಕೆಲವು ಎಕ್ಸಾಮ್ಸಲ್ಲಿ ಏನು ಬರೀ ಕ್ವಾಲಿಫೈಯಿಂಗ್ ನೇಚರ್ ಇಲ್ಲ, ಏನು ಸ್ಕೋರಿಂಗ್ದಾಗೆ ಇದೆ. ಫಾರ್ ಎಕ್ಸಾಂಪಲ್ GPSTR ಎಕ್ಸಾಮಿನಲ್ಲಿ ಪೇಪರ್ 3 ಇದು ಸ್ಕೋರಿಂಗೇ ಆಗಿದೆ. ಸೊ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾವು ಓವರಾಲ್ ಆಗಿ ಒಂದು ಕನ್ನಡ ರಿಲೇಟೆಡ್, ಒಂದು ಗ್ರಾಮರ್ ಆಗಿ, ಇನ್ನೊಂದು ಸಾಹಿತ್ಯ, ಇಷ್ಟು ನಾವು ತಪ್ಪದೆ ನಾವು ಆನ್ಸರ್ ಮಾಡಬೇಕು. ಗ್ರಾಮರಲ್ಲಂತೂ ನಾವು ಯಾವುದು ತಪ್ಪು ಮಾಡಲೇಬಾರ್ದು. ಸಾಹಿತ್ಯಲ್ಲಿ ಯಾರು ಏನು ಬರೆದಿದ್ದಾರೆ ಅಥವಾ ಒಂದು ವಾಕ್ಯ ಕೊಟ್ಟಿದ್ದೀನಿ ಯಾರು ಹೇಳಿದ್ರು ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಇದ್ರ ಮೇಲೆ ನಾವು ತುಂಬ ಡಿಪೆಂಡ್ ಆಗೋಕ್ಕಾಗಲ್ಲ. ಗ್ರಾಮರ್ನ ಮಿಸ್ ಮಾಡಬಾರ್ದು ಅದಕ್ಕೆ. ಸೊ ನಾನು ಹೇಳ್ದಂಗೆ ನಾನು ಆಲ್ರೆಡಿ
ಸಾಮಾನ್ಯ ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಓಕೆನಾ? ಸೊ ಇನ್ಮೇಲೆ ಪ್ರತಿಯೊಂದು ಟಾಪಿಕ್ ವೈಸ್ ನಾನು ನಿಮಗೆ ಸಾಮಾನ್ಯ ಕನ್ನಡ ಕ್ಲಾಸಸ್ನ ಕಂಡಕ್ಟ್ ಮಾಡಿಕೊಡ್ತೀನಿ. ಓಕೆ, ಸೊ ತಪ್ಪದೆ ನೀವು ಆ ಕ್ಲಾಸಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದೇನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ ಸಾಮಾನ್ಯ ಕನ್ನಡಗೆ. ಈ ಸಾಮಾನ್ಯ ಕನ್ನಡ ಬರೀ ಏನು ಕಡ್ಡಾಯ ಕನ್ನಡ ಪೇಪರ್ ಮಾತ್ರ ಅಲ್ಲ, ನಾ ಹೇಳ್ದಂಗೆ PDO ಎಕ್ಸಾಮ್ಸ್ಗೂ ಬರುತ್ತೆ. ಪೇಪರ್ 2 ಕಮ್ಯುನಿಕೇಷನ್ ಪೇಪರು. ಆಮೇಲೆ ಇನ್ನೊಂದೇನಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇದೆ. ಸೊ ಎಲ್ಲ ಎಕ್ಸಾಮ್ಸ್ಗೂ ಈ ಕನ್ನಡ ಅನ್ನೋದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ಅಲ್ವಾ. 35 ಕ್ವೆಶನ್ಸ್ ಇರುತ್ತೆ ಈ ಎಕ್ಸಾಮ್ಸ್ಗಳಲ್ಲಿ. ಸೊ ಮಿಸ್ ಮಾಡದೆ ಕ್ಲಾಸಸ್ನ ನೀವು ತಪ್ಪದೇ ನೋಡಿ. ಹಾಗೆ ನಿಮಗೆ ಇನ್ನು ಯಾವುದಾದ್ರೂ ಬೇರೆ ಕ್ಲಾಸಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ರಿಲೇಟೆಡ್ ಕ್ಲಾಸಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಕ್ಲಾಸಸ್ಗೆ ನಾಳೆ ಅಥವಾ ನಾಡ್ದಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಭಾಳಷ್ಟು ವೀಡಿಯೋಸ್ ಆಗ್ತಾನೆ ಇರ್ತೀನಿ, ಅಪ್ಡೇಟ್ ಆಗಿರಲಿ, ಕ್ಲಾಸಸ್ ಆಗಿರಲಿ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೋಟಿಫಿಕೇಶನ್ ಬೇಗ ಬರುತ್ತೆ, ನನ್ನ ಚಾನಲ್ನ ಹುಡ್ಕೋದು ತಪ್ಪುತ್ತೆ. ಸೊ ನೀವು ಹಾಗೆ ಬೇಗನೂ ಕಲಿಬೋದು, ಬೇಗ ಓದ್ಕೊಳ್ಬೋದು. ಸೊ ಮಲ್ಟಿಪಲ್ ರಿವಿಷನ್ ಮಾಡ್ಕೊಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ನೀವು ಇದನ್ನು ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋನಲ್ಲಿ ನಾವು ಭೇಟಿಯಾಗೋಣ.